ಸ್ನೇಹ ಸಮ್ಮೇಳನ 2026 ಆದರಣೀಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಹಿರಿಯ ಸದಸ್ಯರೇ, ಮಂಟಪ, ಮೈಕ್, ಲೈಟ್ ಹಾಗೂ ಫ್ಲವರ್ ಡೆಕೋರೇಟರ್ಸ್ ವೃತ್ತಿಯ ಸಹೋದರರೇ ಮತ್ತು ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬಿಜಾಪುರ ಜಿಲ್ಲಾ ಮಂಟಪ, ಲೈಟ್, ಮೈಕ್ ಮತ್ತು ಫ್ಲವರ್ ಡೆಕೋರೇಟರ್ಸ್ ಮಾಲೀಕರ ಸಂಘ ವಿಜಯಪುರ ಇವರ ವತಿಯಿಂದ ಆಯೋಜಿಸಲಾದ ಸ್ನೇಹ ಸಮ್ಮೇಳನ 2026 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಶಾಂತಯ್ಯ ಹಿರೇಮಠ್, ರಫೀಕ್ ಪುಣೇಕರ್, ಅಬ್ದುಲ್ ಅಜೀಜ್ ಬಾಗೇವಾಡಿ ಸ್ವಾಗತ ಮಾಡಿದರು. ಇಮ್ತಿಯಾಜ್ ಮುಲ್ಲಾ, ಇಸ್ಮಾಯಿಲ್ ಮುಲ್ಲಾ, ಮೊಹಮ್ಮದ್ ಜಿಯಾ ಇನಾಮದಾರ್, ಅಬ್ದುಲ್ ಅಜೀಜ್ ಡಾಲಾಯತ್ ಮುಂತಾದವರು ಭಾಗವಹಿಸಿದರು. ನಮ್ಮ ವೃತ್ತಿಯ ಬೆಳವಣಿಗೆ, ಸದಸ್ಯರ ಏಕತೆ, ಪರಸ್ಪರ ಸಹಕಾರ ಹಾಗೂ ಸಂಘದ ಅಭಿವೃದ್ಧಿಯೇ ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿದೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ವೃತ್ತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗುತ್ತವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಆಹ್ವಾನಿತ ಗಣ್ಯರಿಗೆ ಸಂಘದ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇವೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಂಘವು ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ ಎಂದು ಹಾರೈಸುತ್ತೇವೆ. ಈ ಸ್ನೇಹ ಸಮ್ಮೇಳನ ಯಶಸ್ವಿಯಾಗಲೆಂದು ಶುಭ ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ಥಳ ಮನ್ನತ್ ಫಂಕ್ಷನ್ ಹಾಲ್, ಜಮಖಂಡಿ ರಸ್ತೆ, ವಿಜಯಪುರ. अपना कीमती वक्त हमको देकर हमारा प्रोग्राम को सक्सेसफुल हो और रविवार के दिन हमारा प्रोग्राम मन्नत हॉल में है और सभी हजरात से गुजारिश की जाती है कि वो पूरे हमारे प्रोग्राम को सक्सेस करें और 11 और 12 13 ये जो है गंगावती में प्रोग्राम है, वहाँ भी संदेश आने की कोशिश करेंगे. ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ನನ್ನ ಮಿತ್ರರೇ ಹಾಗೂ ನಮ್ಮ ಗುರು ಹಿರಿಯರೇ, ಇವತ್ತಿನ ದಿವಸ ಪೂರ್ವಭಾವಿ ಸಭೆಯಂದು ಇವತ್ತಿನ ದಿವಸ ಅಂದರೆ 27ನೇ ತಾರೀಕು ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ. ಇದೆಲ್ಲ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಾನು ಸುಮಾರು 1993ರಿಂದ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ನೋಡಿದ್ರೆ ಇವಾಗ ನನಗೆ ಎಷ್ಟು ಖುಷಿ ಆಗ್ತದೆ. ಎಲ್ಲರೂ ಈ ಥರ ತಮ್ಮ ಒಂದು ವೈಯಕ್ತಿಕವಾಗಿ ಎಲ್ಲರೂ ಒಂದು ಒಳ್ಳೆಯ ವಯಸ್ಸಿಗಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತ ಬರ್ತಾ ಇದ್ದೀವಿ. ಇದನ್ನು ಬಹಳ ಖುಷಿ. ನನಗೆ ಎರಡನೇ ದಿನ ಅಂತ ಹೇಳಿದ್ರೆ ಈ ಒಂದು ನಮ್ಮ ಬಿಜಾಪುರ ಜಿಲ್ಲಾ ಮಂಟಪ, ಮೈಕ್, ಲೈಟ್ ಮತ್ತು ಫ್ಲವರ್ ಡೆಕೋರೇಟ್ ಮಾಲೀಕರ ಸಂಘ ರಿಜಿಸ್ಟರ್ಡ್ ವಿಜಯಪುರ ಇದು ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ನಾಳೆಗೆ ಅಂದರೆ 29ನೇ ಜೂನ್ 2026 ನಡೆಯಿತು. ವಾರ್ಷಿಕ ಸ್ನೇಹ ಸಮ್ಮೇಳನ 2026 ನಡೆಯಿತು. ಈ ಒಂದು ಸಭೆ ಮುಖಾಂತರ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥವರಿಗೆ ಹಾಗೂ ಗ್ರಾಮದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಾಟ್ಸಪ್ ಮುಖಾಂತರ ಮಹಿಳೆಯರಿಗೆ ಒಂದು ವಾಟ್ಸಪ್ ಹಾಕ್ತಾ ಇದ್ದೀವಿ. ಕೆಲವರಿಗೆ ನಾಳೆ ಮುಟ್ಟಿರಬಹುದು ಅಥವಾ ಮುಟ್ಟಿರಬಹುದು, ಅವರು ಯಾವುದೇ ನಮ್ಮ ಗುರುಗಳು ಮನಸ್ಸಿಗೆ ಯಾವುದೇ ನಮ್ಮ ಕಾರಣ ಗೊತ್ತಿಲ್ಲ, ನಮ್ಮ ಯಾರು ಹೇಳಿದ ಇದು ನಿಮ್ಮ ಕಾರ್ಯಕ್ರಮ, ಇದು ನೀವಾಗಿ ಖುದ್ದಾಗಿ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವೆಲ್ಲ ಕೂಡದಾಗೆ ಕಾರ್ಯಕ್ರಮ ಆಗ್ತದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದರೆ ನಮ್ಮ ಸಂಘಟನೆಗೆ ಒಂದು ಅಭಿವೃದ್ಧಿಗೆ ಒಂದು ಮಾರ್ಗದರ್ಶನದ ತಮ್ಮ ಸಹಕಾರ ಸಲಹೆಗಳನ್ನು ಬೇಕು. ಯಾಕಂದ್ರೆ ಮುಂದಿನ ದಿವಸಗಳು ನಾವು ಈ ಸಂಘಟನೆ ಯಾವ ಥರ ನಡೆಸ್ಕೊಂಡು ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ತಿಳಿಸ್ಕೊಟ್ರೆ ನಾವು ನಮ್ಮ ಇದು ಕಾರ್ಯಕಾರಿ ಸಮಿತಿಯವರು ತಮ್ಮ ಬೇಡಿಕೆಗಳನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ತಾವು ಏನೇ ತಪ್ಪುಗಳನ್ನು ಮಾಡಿರೋದನ್ನು ಸುಧಾರಿಸಿಕೊಂಡು ಮುಂದೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದಕ್ಕಾಗಿ ತಮ್ಮ ಮತ್ತು ನಮ್ಮ ನಿಮ್ಮೆಲ್ಲರ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಾಗ್ತದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು
ಹೆಚ್ಚಿನ ಸಂಖ್ಯೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕಾಗಿ ಕೋರಬೇಕಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯ ಸಮ್ಮೇಳನ ಮಹಾಧಿವೇಶನ ಗಂಗಾವತಿಯಲ್ಲಿ ನಡೆಯಿತು. ಇದು ಯಾಕಲ್ಲಿ ನಡೀಲಾಗತ್ತಂತ ಅದಕ್ಕೆ ನಾವು ತಲೆಯಲ್ಲಿ ನಾವೇ ಇದ್ದೀವಿ. ಅದನ್ನು ನಾವು ಉತ್ತರ ಕರ್ನಾಟಕ ಮಾಡಿ ಉತ್ತರ ಕರ್ನಾಟಕದಿಂದ ಕರ್ನಾಟಕ ನಾವು ಮಾಡಿದ್ದೇವೆ. ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕಕ್ಕೆ ಅದು ಪರಿವರ್ತನೆ ಆಗಿದೆ. ಅದು ಅಲ್ಲಿ ಸಹ ನೀವೆಲ್ಲರೂ ಭಾಗಿಯಾಗಬೇಕು ಮತ್ತು ಅಲ್ಲಿ ನಿಮಗೆ ಸಾಕಷ್ಟು ನೋಡಲಿಕ್ಕೆ ಮತ್ತು ತಿಳ್ಕೊಳ್ಳಿಕ್ಕೆ ಮತ್ತು ಸುವರ್ಣಾವಕಾಶ ಸಿಗ್ತದೆ ಹೇಳಿ ನಾನು ಬಯಸ್ತೀನಿ. ಆದ ಕಾರಣ ತಾವೆಲ್ಲರೂ ನಾಳಿನ ದಿವಸ ಎಲ್ಲರೂ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಕೊಡಬೇಕಾಗಿ ಧನ್ಯವಾದಗಳು.